ಬಟ್ ವಿಧಾನಸಭಾ ವೋಟ್ ಶೇರ್ ಕಂಪೇರ್ ಮಾಡಿದ್ರೆ ಒಂಚೂರು ಜಾಸ್ತಿ ಆಗಿದೆ, ಒಂಚೂರು ವೋಟ್ ಶೇರ್ ಅಲ್ಲಿ ಸ್ವಲ್ಪ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿನ ಮೈತ್ರಿ ಕಾಂಗ್ರೆಸ್ ಮತ್ತು NCP ಜೊತೆಗೆ ಉದ್ಧವ್ ಠಾಕ್ರೆ ಅವ್ರದ್ದಿತ್ತು. ಈ ಬಾರಿ ಕಾಂಗ್ರೆಸ್ ಆ ಮೈತ್ರಿಕೂಟದಲ್ಲಿಲ್ಲ. ನೀವು ವೋಟ್ ಶೇರನ್ನೇ ತೆಗೆದುಕೊಂಡ್ರೆ, ಬರೀ ಮ್ಯಾಥಮೆಟಿಕ್ಸ್ ತೆಗೆದುಕೊಂಡ್ರೆ ಠಾಕ್ರೆ ಬ್ರದರ್ಸ್ ಮತ್ತು ಕಾಂಗ್ರೆಸ್ನ ವೋಟ್ ಶೇರ್ BJPಯ ವೋಟ್ ಶೇರ್ಗಿಂತ ಜಾಸ್ತಿ ಇದೆ. ಆದರೆ ಕೆಮಿಸ್ಟ್ರಿ ಅಂತ ತೆಗೆದುಕೊಂಡಾಗ ಆ ವೋಟ್ಗಳು ಒಟ್ಟಿಗೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಪ್ರತ್ಯೇಕವಾಗಿ ಸ್ಪರ್ಧಿಸಿದಾಗ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ. NCP ಇಸ್ ಅ ವೆರಿ ಮೈನರ್ ಪ್ಲೇಯರ್ ಇನ್ ಮುಂಬೈ. ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಾಗ ನಿಮ್ಮ ವೋಟ್ ಶೇರ್ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ. ಬಟ್ ದಟ್ ನಾಟ್ ನೆಸೆಸರಿಲಿ ಟೆಲ್ ಯು ದ್ಯಾಟ್ ನಿಮ್ಮ ಸೀಟ್ಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಿದೆ ಅಂತಕ್ಕಂಥದ್ದು. ಸೀಟ್ಗಳ ಸಂಖ್ಯೆಯಲ್ಲಿ ಗಣನೀಯವಾಗಿರ್ತಕ್ಕಂಥ ಇಳಿಕೆ ಕಳೆದ ಬಾರಿ 2017ರಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದಿತ್ತು. ಈ ಚುನಾವಣೆಗೆ ಹೋಲಿಸಿದರೆ ಹೆಚ್ಚು ಕಡಿಮೆ 30 ಸೀಟ್ಗಳನ್ನು ಉದ್ಧವ್ ಠಾಕ್ರೆ ಕಳೆದುಕೊಳ್ತಾ ಇದ್ದಾರೆ. ರಾಜ್ ಠಾಕ್ರೆ ಅವರ ಬರುವಿಕೆಯಿಂದ ಕೂಡ ಉದ್ಧವ್ ಠಾಕ್ರೆಗೆ ದೊಡ್ಡ ಮಟ್ಟದಲ್ಲಿ ವೋಟ್ ಶಿಫ್ಟ್ ಲಾಭ ಆದಂತೆ ಕಾಣ್ತಾ ಇಲ್ಲ. ನಿಶ್ಚಿತವಾಗಿ ಭಾಷಣಗಳು ರಂಗೇರಿದ್ವು. ಕೊನೆಯ ಒಂದು ವಾರ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಬಹುತೇಕ ಮುಂಬೈ, ಠಾಣೆ, ಡೋಂಬಿವಿಲಿಯಿಂದ ಹಿಡಿದು ನಾಸಿಕ್ವರೆಗೆ ಹೋಗಿ ಭಾಷಣ ಮಾಡಿ ಬಂದರು. ಟೆಲಿವಿಷನ್ನಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸ್ಪೇಸ್ ಸಿಕ್ತು. ಆದರೆ ಅಂತಿಮವಾಗಿ ಅದು ಚುನಾವಣೆಯಲ್ಲಿ ವೋಟಾಗಿ ಕನ್ವರ್ಟ್ ಆಗಬೇಕು. ಮರಾಠಿ ಭಾಷಿಕರು ಹೊರತುಪಡಿಸಿದರೆ ಹೊಸ ವೋಟ್ಗಳು ಉದ್ಧವ್ ಠಾಕ್ರೆಗೆ ಬರ್ತಾ ಇಲ್ಲ. ಆ ಕಾರಣದಿಂದ ಅದರ ನಷ್ಟ ಆಗ್ತಿದೆ ಅನಿಸುತ್ತೆ. ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ಏನಾಗಿದೆ ಅಂತಕ್ಕಂಥದ್ದರ ಬಗ್ಗೆ ಕುತೂಹಲ ಇದೆ. ಅದು ಆಕ್ಚುಯಲ್ ರಿಸಲ್ಟ್ಸ್ ಬಂದಾಗ ನಾಳೆ ಸ್ಪಷ್ಟವಾಗಿದೆ. ಇದರ ಜೊತೆಗೆ ಮತಗಳನ್ನ ಒಡೆಯೋದ್ರಲ್ಲಿ ಏಕನಾಥ್ ಶಿಂದೆ ಸಕ್ಸಸ್ ಆಗಿದ್ದಾರೆ ಅನ್ನೋ ಅಂದಾಜು ಈ ಎಕ್ಸಿಟ್ ಪೋಲ್ನಿಂದ ಸಿಗ್ತಾ ಇದೆ. ಇಫ್ ಇಟ್ ಇಸ್ ಸೋ, ದೊಡ್ಡ ಪ್ರಮಾಣದಲ್ಲಿ ಮತ ಒಡೆದಿದ್ದಾರೆ ಅನ್ನೋದಾದ್ರೆ BJP ಮತ್ತು ಏಕನಾಥ್ ಶಿಂದೆ ಬಣದ ನಡುವೆ ಸ್ವಲ್ಪ ತಿಕ್ಕಾಟಗಳು ಏನು ನಡೀತಾ ಇದ್ವು, ಅದು ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಪ್ರಾಬಲ್ಯ ಪಡ್ಕೊಳ್ಳುತ್ತಾ? ದಟ್ ಡಿಪೆಂಡ್ಸ್ ಭಾವನಾ. ಮುಂಬೈ ಮಹಾನಗರ ಪಾಲಿಕೆಯ ಚಿತ್ರಣ ಏನಾಗಿರಲಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂಬೈ ಮಹಾನಗರ ಪಾಲಿಕೆ ಒಂದು ವೇಳೆ BJP ಏಕಾಂಗಿಯಾಗಿ ಹಿಡಿಯುವ ಶಕ್ತಿ BJPಗೆ ಬಂದಲ್ಲಿ ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್. ಯಾಕಂದರೆ ಇಡೀ ಏಕನಾಥ್ ಶಿಂದೆಯ ಯುಟಿಲಿಟಿ ವ್ಯಾಲ್ಯೂ ಇರೋದು ಉದ್ಧವ್ ಠಾಕ್ರೆ ಅವರ ಅಸ್ತಿತ್ವದ ಕಾರಣದಿಂದಾಗಿ. ಒಂದು ವೇಳೆ ಏಕನಾಥ್ ಶಿಂದೆ ಇಲ್ಲದೆ BJP ಏಕಾಂಗಿಯಾಗಿ ಅಧಿಕಾರ ಹಿಡಿದ್ರೆ ಆಗ ನಿಶ್ಚಿತವಾಗಿ ಈಗ ದೇವೇಂದ್ರ ಫಡ್ನವೀಸ್ ಪ್ರತಿ ಬಾರಿ ಹೇಳ್ತಾ ಬಂದರು, ಇಲ್ಲ ಹಿಂದೂ ಇರ್ತಾರೆ, ಮರಾಠಿ ಭಾಷಿಕರೇ ಮಹಾಪೌರರಾಗ್ತಾರೆ ಅಂತಕ್ಕಂಥದ್ದು, ಮಹಾಯುತಿಯ ಮಹಾಪೌರರಾಗ್ತಾರೆ ಅಂತಕ್ಕಂಥದ್ದನ್ನು ದೇವೇಂದ್ರ ಫಡ್ನವೀಸ್ ಹೇಳ್ತಾ ಇದ್ರು. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ನೋಡಿದಾಗ ಸಿಂಹಪಾಲು BJP ಬಳಿ ಇದೆ. BJP ಒಂದು ವೇಳೆ 80% ಸ್ಟ್ರೈಕ್ ರೇಟನ್ನು ಇಟ್ಕೊಂಡ್ರೆ ನಿಶ್ಚಿತವಾಗಿ BJPಯ ಮಹಾಪೌರ ಇರ್ತಾರೆ. ಇಲ್ಲವಾದಲ್ಲಿ ಒಂದು ವೇಳೆ ಬೇರೆ ಸಮೀಕರಣಗಳು ಬಂದಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಇನ್ನೊಂದು ದಿಕ್ಕಿನತ್ತ ಹೋದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಏಕನಾಥ್ ಶಿಂದೆ ಕೂಡ ಅಷ್ಟೇ ಹಠವಾದಿ ಇದ್ದಾರೆ. ಶಿವಸೇನೆಯ ಬಳಿ ಮಹಾಪೌರ ಸ್ಥಾನ ಇತ್ತು, ನನಗೆ ಕೊಡಬೇಕು, ಇಲ್ಲವಾದಲ್ಲಿ ನಾನು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ತೀರ್ಮಾನವನ್ನೇನಾದರೂ ಏಕನಾಥ್ ಶಿಂದೆ ತೆಗೆದುಕೊಂಡಲ್ಲಿ ಆಗ ಏನಾಗುತ್ತೆ, ನಿಶ್ಚಿತವಾಗಿ ಮುಂಬೈ ಮಹಾನಗರ ಪಾಲಿಕೆಯ ಆಟಗಳೇನಿವೆ, ಪೊಲಿಟಿಕಲ್ ಆಟಗಳು, ಅವು ಮಹಾರಾಷ್ಟ್ರದ ರಾಜಕಾರಣದ ಮೇಲೆ, ಅಲ್ಲಿನ ಸರ್ಕಾರದ ಮೇಲೆ, ಅಲ್ಲಿನ ಪೊಲಿಟಿಕಲ್ ಇಕ್ವೇಷನ್ಸ್ ಮೇಲೆ ಪರಿಣಾಮವನ್ನು ಬೀರ್ತವೆ. ಎಕ್ಸಿಟ್ ಪೋಲ್ ರಿಸಲ್ಟ್ಸ್ಗಳು ಹೇಳ್ತಾ ಇವೆ BJP ಭಾಳ ಕಂಫರ್ಟಬಲಿ ಒಂದು ಮೆಜಾರಿಟಿಯನ್ನು ಪಡೆಯುತ್ತೆ ಅಂತಕ್ಕಂಥದ್ದು. ನಾಳೆ ಆ್ಯಕ್ಚುಯಲ್ ರಿಸಲ್ಟ್ಸ್ಗೋಸ್ಕರ ಕಾಯಬೇಕಾಗತ್ತೆ ಭಾವನಾ. ಠಾಕ್ರೆ ಬ್ರದರ್ಸ್ ನಾಳಿನ ರಿಸಲ್ಟ್ ಮೇಲೆ ಅವರ ಏನು ಈ ಕೋಪ ತಣ್ಣಗಾಗಿತ್ತಲ್ಲ, ಅದು ನಿರ್ಧಾರವಾಗುತ್ತಾ, ಮುಂದುವರಿಯುತ್ತಾ? ವಾಟ್ ಡು ಯು ಥಿಂಕ್? ಅಂದರೆ ಹೆಂಗಿದ್ರು ಈಗ ಮುಂಬೈ ಎಲೆಕ್ಷನ್ಗೋಸ್ಕರ ಇಬ್ಬರು ಸಹೋದರರು ಒಟ್ಟಿಗೆ ಬಂದಿದ್ರು, ಅದು ಮುಂದುವರಿಯುತ್ತಾ? ಈಗ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಅವರು ಒಟ್ಟಿಗೆ ಬಂದರು. ಅದಕ್ಕಿಂತ ಮುಂಚೆ ಒಂದು ಹಿಂದಿ ಹೇರಿಕೆಯ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಾಗ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಟ್ಟಿಗೆ ಬಂದರು, ಒಂದು ಮೋರ್ಚಾ ಹೊರಡ್ತೀವಿ ಅಂದರು. ರಾಜ್ಯ ಸರ್ಕಾರ ಆ ಸರ್ಕ್ಯುಲರನ್ನು ಹಿಂತೆಗೆದುಕೊಳ್ತು. ಅದು ನಂತರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿಯಾಗಿ ಕನ್ವರ್ಟ್ ಆಯಿತು. ಇಟ್ ಆಲ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಮೈತ್ರಿ ಸಕ್ಸಸ್ ಆಗದೇ ಇದ್ದಾಗ ರಾಹುಲ್ ಗಾಂಧಿ ಅವರು ನಿರ್ಣಯ ತೆಗೆದುಕೊಂಡ್ರು, ಇಂಡಿ ಒಕ್ಕೂಟದ ಜೊತೆ ಎಲ್ಲ ಕಡೆ ಮೈತ್ರಿಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಒಟ್ಟಿಗೆ ಬಂದಿದ್ದಾರೆ ನಿಜ. ಅದು ಚುನಾವಣೆಯಲ್ಲಿ ಏನು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯ ನಂತರ ಈಗ ದೊಡ್ಡ ಚುನಾವಣೆ ಮಹಾರಾಷ್ಟ್ರದಲ್ಲಿರೋದು 2029ರ ಲೋಕಸಭಾ ಚುನಾವಣೆ ಮಾತ್ರ. ಹೀಗಾಗಿ ಸುಮಾರು 3 ವರ್ಷಗಳ ಅವಕಾಶ ಇದೆ. ಎಲ್ಲ ದೃಷ್ಟಿಯಿಂದ ಮರ್ಜರ್ ಆಗತ್ತಾ, ಮೈತ್ರಿ ಹಾಗೆ ಉಳಿಯತ್ತಾ, ಅಥವಾ ಮತ್ತೆ ಬೇರೆ ಬೇರೆ ಆಗ್ತಾರಾ? ದಟ್ ಡಿಪೆಂಡ್ಸ್ ಆನ್ ದ ರಿಸಲ್ಟ್ಸ್ ಅಂತಕ್ಕಂಥ ಆ್ಯಕ್ಚುಯಲ್ ನಂಬರ್ಸ್, ವೋಟ್ ಶೇರ್ ಏನು,
ಅದರ ಆಧಾರದ ಮೇಲೆ ಅದು ನಿರ್ಧಾರ ಆಗ್ಬೋದು ಅಂತ ಅನ್ಸುತ್ತೆ. ಆದರೆ ಬಾಳಾಸಾಹೇಬ್ ಠಾಕ್ರೆ ಅವರು ಇದ್ದಾಗಲೇ ಉದ್ಧವ್ ಮತ್ತು ರಾಜ್ರನ್ನ ಒಟ್ಟಿಗೆ ಕರ್ಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ರಾಜ್ ಠಾಕ್ರೆ ಒಪ್ಪಿರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ರಾಜ್ ಠಾಕ್ರೆ ಒಂದು ಪರಾಭವವನ್ನು ಅನುಭವಿಸಿದ್ರು, ಆಗ ಅವರು ಉದ್ಧವ್ ಠಾಕ್ರೆ ಜೊತೆಗೆ ಬಂದರು. ಬಟ್ ಅದು ತಡವಾಯ್ತಾ, ಎಕ್ಸಾಕ್ಟ್ಲಿ ಕೆಳಗಡೆ ವೋಟ್ ಶಿಫ್ಟ್ ಆಗತ್ತಾ, ಅಥವಾ ರಾಜ್ ಠಾಕ್ರೆ ವೋಟ್ಗಳು BJPಗೆ ಶಿಫ್ಟ್ ಆದ್ವಾ, ಇದು ಆ್ಯಕ್ಚುಯಲ್ ನಂಬರ್ಸ್ ಬಂದಮೇಲೆ ಸ್ಪಷ್ಟವಾಗಲಿದೆ. ಅವನು ಪ್ರಶಾಂತ್, ಈ ವರ್ಷ ನಡೆಯೋ ಮುಂದಿನ ಎಲೆಕ್ಷನ್ಗಳಿಗೆ ಇದೊಂದು ದಿಕ್ಸೂಚಿ ಆಗುತ್ತಾ BJP ಪಾಲಿಗೆ? ನೋಡಿ, ನಾನು ದಿಕ್ಸೂಚಿ ಅಂತ ಹೇಳಲ್ಲ. ಯಾಕಂದರೆ ಒಂದು ಮಹಾನಗರ ಪಾಲಿಕೆಯ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯೇ ಇನ್ನೊಂದು ರಾಜ್ಯದ ವಿಧಾನಸಭಾ ಚುನಾವಣೆ ಮೇಲೆ ಇನ್ ಆ್ಯಕ್ಚುಯಲ್ ಟರ್ಮ್ಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಾ ಇಲ್ಲ. ಬಟ್ ಯಾವ ಪಾರ್ಟಿ ಗೆಲ್ಲುತ್ತೆ ಆ ಪಾರ್ಟಿ ಒಂದು ಜೋಶ್ನಲ್ಲಿರುತ್ತೆ, ಆ ಪಾರ್ಟಿಗೆ ಒಂದು ಎಂಥೂಸಿಯಾಸಮ್ ಬರುತ್ತೆ ಅನ್ನುವ ಮಟ್ಟಕ್ಕೆ ನನಗನ್ಸುತ್ತೆ ಮುಂಬೈ ಮಹಾನಗರ ಪಾಲಿಕೆಯನ್ನು BJP ಗೆದ್ದುಕೊಂಡ್ರೆ ಲೋಕಸಭಾ ಚುನಾವಣೆಯ ನಂತರ ಒಂದು ಮೂಮೆಂಟಮ್ ಏನು BJPಗೆ ಸಿಕ್ಕಿದೆ, ಆ ಮೂಮೆಂಟಮ್ ನಾಳೆ ಅಸ್ಸಾಂನ ಚುನಾವಣೆ ಇರ್ಬೋದು, ಬಂಗಾಳದ ಚುನಾವಣೆ ಇರ್ಬೋದು, ಕೇರಳದ ಚುನಾವಣೆ ಇರ್ಬೋದು, ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರ ದೃಷ್ಟಿಯಿಂದ ಲಾಭ ಆಗ್ಬೋದು ಅನಿಸುತ್ತೆ. ಅದರ್ವೈಸ್ ವೋಟಿಂಗ್ ಪ್ಯಾಟರ್ನಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಬೇರೆ ರಾಜ್ಯದ ಚುನಾವಣೆ ಮೇಲೆ ಇಫೆಕ್ಟ್ ಆಗತ್ತೆ ಅಂತ ಈ ಸಂದರ್ಭದಲ್ಲಂತೂ ಅನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.